ನಂಜನಗೂಡು ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ರೈತ ಕಲ್ಯಾಣ ಸಂಘದಿಂದ ರಾಷ್ಟ್ರೀಯ ರೈತ ದಿನಾಚರಣೆ ಪ್ರಯುಕ್ತ ಮಣ್ಣಿಗೆ ಮರುಜೀವ ಮಣ್ಣು ರಕ್ಷಿಸಿ ಆಂದೋಲನಕ್ಕೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಚಾಲನೆ ನೀಡಿದರು. ಮಣ್ಣಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕರು ಮಾತನಾಡಿ, ದೇಶ ಕಾಯುವ ಯೋಧ, ಅನ್ನ ಕೊಡುವ ರೈತ ಇದ್ದಾರೆ ಮಾತ್ರ ನಾವು ಜೀವಂತವಾಗಿರುತ್ತೇವೆ. ಅನ್ನ ತಿನ್ನುವ ಮುನ್ನ ರೈತರನ್ನು ನಾವು ಸ್ಮರಿಸಬೇಕು. ಉತ್ತಮ ಬೆಳೆ ನೀಡಲು ರೈತರು ಶ್ರಮಿಸುತ್ತಾರೆ. ರೈತ ದಿನ ಒಂದೇ ದಿನಕ್ಕೆ ಸೀಮಿತವಾಗಬಾರದು, ಇದು ನಿರಂತರವಾಗಿ ನಡೆಯಬೇಕು ಎಂದರು. ಚುನಾವಣೆಯಲ್ಲಿ ರೈತರು ಬೆಂಬಲ ನೀಡಿದರು. ನಿಮಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ರೈತ ಪರ ನಾವು ನಿಲ್ಲುತ್ತೇವೆ ಎಂದು ಹೇಳಿದರು. ಇಟ್ಕೊಂಡು ನೋಡುವಂಥ ವ್ಯವಸ್ಥೆ ನಾನು ಕೂಡ ಅದನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಆದ್ದರಿಂದ ರೈತರು ಪಡುವಂತಹ ಕಷ್ಟಗಳು ನನಗೂ ಕೂಡ ಅರಿವಿದೆ. ಯಾವ ರೀತಿ ಒಂದು ಬೆಳೆಯ ಮಗುವಿನ ರೀತಿ ಅದು ಬೆಳೆಯ ತನಕ ಅದಕ್ಕೆ ಯಾವ ರೀತಿ ಪೌಷ್ಟಿಕ ಇದನ್ನ ನೀಡಬೇಕು, ಫರ್ಟಿಲೈಸರ್ ಆಗಿರಲಿ, ಅದಕ್ಕೆ ಗೊಬ್ಬರವನ್ನಾಗಿರಲಿ, ನೀರನ್ನು ಕಟ್ಟೋದಾಗಿರಲಿ, ಇವೆಲ್ಲವನ್ನು ಕೂಡ ನಾನು ಕೂಡ ಹತ್ತಿದ್ದೇನೆ. ಆದ್ದರಿಂದ ಒಂದು ದಿವಸ ಇದು ರೈತ ದಿನಾಚರಣೆ ಇದೆ. ಇದು ಒಂದೇ ದಿನಕ್ಕೆ ಸೀಮಿತ ಆಗಬಾರದು. ನಿರಂತರವಾಗಿ ನಮ್ಮನ್ನೆಲ್ಲ ಸ್ಮರಿಸುವಂತ ಕೆಲಸ ಆಗಬೇಕು. ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿ ತಮ್ಮೊಟ್ಟಿಗೆ ಸದಾಕಾಲ ಒಬ್ಬ ಶಾಸಕನಾಗಿ ನಿಮ್ಮ ಹೋರಾಟಗಳನ್ನು ನಾನು ಕೂಡ ಸೇರಿದ್ದೇನೆ. ಏನೇ ಸಮಸ್ಯೆಗಳಿದ್ರು ಕೂಡ ಜೊತೆಗೆ ನಿಂತು ಬಳಿಕ ಮಣ್ಣಿಗೆ ಮರುಜೀವ ಮಣ್ಣು ರಕ್ಷಿಸಿ ಆಂದೋಲನದ ಭಿತ್ತಿ ಪತ್ರ ಅನಾವರಣಗೊಳಿಸಲಾಯಿತು. ಸಂಘಟನೆಯಿಂದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆ ನಡೆಯಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನಂಜುಂಡಸ್ವಾಮಿ, ಕಳಲೆ ಕೇಶವಮೂರ್ತಿ, ಎಸ್ ಮಹದೇವಯ್ಯ, ಸಂಘದ ಅಧ್ಯಕ್ಷ ಚಂದನ್ ಗೌಡ, ಉದ್ಯಮಿ ಸಂದೇಶ್, ನೇರಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್, ಕಣ್ಣೇರು ಜಗದೀಶ್ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.